Come to food mela. What are you thinking about it? Till now, the food mela looks really good, and compared to last year, it is very spacious this time, and it's neatly arranged. It was taking place in Cowsand, right? Now it has been shifted to Mahajana. What's your review about it? I think that's a really great decision by the government because scouts and guides it was very congested, and many people like coming to Ahara Mela, and due to that it was very crowded, and bringing it here I think it's a better decision. But it in this place the Yuva Dasara was taking place. Now it has been shifted to outskirts. What's about your opinion? I think that many people are interested to attend both Yuva Dasara and even Ahara Mela. So taking one of the event a bit outside of Mysore, I think that's a better thing because of traffic. Every year we see that during Dasara there will be a huge traffic, and this time because of taking Yuva Dasara outside, I think traffic is pretty less. SVD ಕಾಲೇಜ್ ಸರ್ ಚಿಲ್ಕೂರು ಪಾಂಡುಪುರ ತಾಲೂಕು ಮಂಡ್ಯ ಜಿಲ್ಲೆ ಆಹಾರ ಮೇಳ ನಡೀತಿದೆ. ಹೇಗೆ ನಡೀತಿದೆ? ಸರ್ ತುಂಬ ಚೆನ್ನಾಗಿದೆ ಇದು ಆಹಾರ ಮೇಳ. ಪ್ರತಿ ವರ್ಷನೂ ನಡೀತಾ ಇದೆ, ನಾವು ಬರ್ತಾ ಇರ್ತೀವಿ ಅವಾಗ. ಈ ಸಲ ವಿದ್ಯಾರ್ಥಿಗಳನ್ನ ಕರ್ಕೊಬಂದಿದ್ದೀವಿ ಸರ್. ತುಂಬ ಎಂಜಾಯ್ ಮಾಡ್ತಿದ್ದಾರೆ ನಮ್ಮ ಮಕ್ಕಳು ಆಹಾರ ಮೇಳದ ಬಗ್ಗೆ. ವೆರೈಟಿ ಆಫ್ ಫುಡ್ ಇದೆ ಸರ್ ಇಲ್ಲಿ. ಒಂದೇ ಥರ ಫುಡ್ ಇರಲ್ಲ, ವೆಜ್ಜು ನಾನ್ ವೆಜ್ಜು ಎಲ್ಲ ಇರುತ್ತೆ. ಜೊತೆಗೆ ಬಿರಿಯಾನಿ ತಿನ್ಕೊಂಡ್ಬಂದಿದ್ದಾರೆ ನಮ್ಮ ಮಕ್ಕಳು, ತುಂಬ ಖುಷಿ ಪಡ್ತಿದ್ದಾರೆ. ಏನೇನು ತಿಂದ್ರು ಅಂತ ಅವ್ರು ನಮ್ಮಲ್ಲಿ ಕೇಳ್ತಾರೆ ಅವರು. ಸರ್ ಮೊದಲು ಆಹಾರ ಮೇಳ ಕೌಶನ್ ಬೆಟ್ಟಲ್ಲಿ ನಡೀತಿತ್ತು. ಈಗ ಇಲ್ಲಿ ಮಹಾರಾಜಾಸ ಶಿಫ್ಟ್ ಆಗಿದೆ. ಇದರಿಂದ ಯುವ ದಸರಾ ಮತ್ತೆ ಉಸ್ನಾಳಿ ಶಿಫ್ಟ್ ಆಗಿದೆ. ನಿಮಗೆ ಆಹಾರ ಮೇಳ ಇಲ್ಲಿ ಓಕೆನಾ ಅಥವಾ ಯುವ ದಸರಾ ಇರಬೇಕಾಗಿದೆ? ಆಹಾರ ಮೇಳನೂ ಓಕೆ ಸರ್, ಬಟ್ ಆದರೆ ಆ ಪ್ಲೇಸಿಗೆ ಶಿಫ್ಟ್ ಆಗಿದ್ರೆ ಸ್ವಲ್ಪ ಬೇಜಾರಾಯಿತು. ಯಾಕೆಂದರೆ ಮೈಸೂರಲ್ಲಿ ಗ್ರೌಂಡ್ ಸಮಸ್ಯೆ ಇದೆ. ಗ್ರೌಂಡ್ ಸಮಸ್ಯೆ ಒಂದು ಕ್ಲಿಯರ್ ಆದರೆ ನಮಗೆ ತುಂಬ ಸಂತೋಷ ಆಗುತ್ತೆ. ಯಾಕಂದರೆ ಆಹಾರ ಮೇಳ ಇಲ್ಲಿರೋದು ಒಳ್ಳೆಯದಾಯಿತು. ಯಾಕೆಂದರೆ ಅಲ್ಲಿದ್ದಾಗ ಗ್ರೌಂಡ್ ತುಂಬ ಚಿಕ್ಕದಿತ್ತು, ಸಾಲ್ತಾ ಇರಲಿಲ್ಲ. ಈಗ ತುಂಬ ದೊಡ್ಡದಿದೆ ಗ್ರೌಂಡು, ಅಲ್ಲಿ ಒಂದು ಬೆನಿಫಿಟ್ ಇದೆ ಸರ್. ಆಹಾರ ಮೇಳ ಇಲ್ಲಾಗಿದ್ದರೂ ತುಂಬ ಬೆನಿಫಿಟ್ ಇದೆ. ನಿಮ್ಗೆ ಹೇಗೆ ಅನ್ನಿಸ್ತು ಆಹಾರ ಮೇಳ ಬಂದಿದ್ದೀರಾ? ತುಂಬ ಖುಷಿ ಆಯಿತು. ಒಂಥರ ಇರುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ನಾವು ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಕಾಸ್ಟ್ ಜಾಸ್ತಿ ಚೆನ್ನಾಗಿದೆ. ಯಾವ್ದು ತುಂಬ ಇಷ್ಟ ಆಯಿತು? ಬಿರಿಯಾನಿ ಒಂದೇ ಅಲ್ಲ ಟ್ರೈ ಮಾಡ್ತೀವಿ, ಬಿರಿಯಾನಿ ಇಷ್ಟ. ಇದೇ ಫಸ್ಟ್ ಟೈಮ್ ಆಹಾರ ಮೇಲೆ ಬಂದಿದ್ದೀವಿ. ಅವತ್ತು ಆಹಾರ ಏನೋ ಚೆನ್ನಾಗಿದೆ, ಬಟ್ ಬಿರಿಯಾನಿ ಆಹಾರ ಮೇಳ ಹೇಗೆ ಅನ್ನಿಸ್ತಿದೆ? ಈ ವರ್ಷ ಸ್ಕೌಟ್ಸ್ ಅಂಡ್ ಗೈಡ್ಸ್ ಇದ್ದು ಬಂದು ಈಗ ಮಹಾರಾಜ ಗ್ರೌಂಡ್ ಶಿಫ್ಟ್ ಆಗಿದೆ. ಏನು ಅನ್ನಿಸ್ತಿದೆ? ಗ್ರೌಂಡ್ ದೊಡ್ಡದಾಗಿರೋದ್ರಿಂದ ವೆರೈಟಿ ಚೆನ್ನಾಗಿದೆ. ಬಟ್ ಯುವ ದಸರಾ ಮುಂದೆ ಇದ್ದರೆ ನಮಗೆ ಯುವ ದಸರಾ ಬಟ್ ಇಲ್ಲಿ ಶಿಫ್ಟ್ ಆಗಿದೆಯಲ್ಲ, ಅದರಿಂದ ತಾನೇ ನಾವು ಕೇಳ್ತಿರೋದು. ಹೇಗೆ ಅನ್ನಿಸ್ತಿದೆ? ಇಲ್ಲಿ ಈ ಫುಡ್ ಮತ್ತೆ ಅಲ್ಲೇ ಇರಬೇಕಾಗಿತ್ತಾ ಅಥವಾ ಇಲ್ಲೇ ಇಲ್ಲಿಗೆ ಬಂದಿದ್ದು? ಜಾಗ ವಿಶಾಲವಾಗಿದೆ, ಚೆನ್ನಾಗಿದೆ. ಯಾವ ಫುಡ್ ತುಂಬ ಇಷ್ಟ ಇದೆ? ನಾನು ಇವಾಗ ಕೊಟ್ಟೆ ಟ್ರೈ ಮಾಡ್ತೀನಿ, ಮತ್ತೆ ಹೊಸಕೋಟೆ ಎಲ್ಲ ಫುಡ್ ಚೆನ್ನಾಗಿದೆ. ಎಲ್ಲ ಬಿರಿಯಾನಿ ಆಹಾರ ಮೇಳ ಹೆಂಗೆ ಮೊದಲು ಅಲ್ಲಿ ಕೋಟೆ ಗೈಡ್ಸಲ್ಲಿ ನಡೀತಿತ್ತು, ಈಗ ಇಲ್ಲಿ ಶಿಫ್ಟ್ ಆಗಿದೆ. ಚೆನ್ನಾಗಿದೆ. ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ. ನಿಂತ್ಕೊಳ್ಳೋಕೆ ಮೊದಲೆಲ್ಲ ತುಂಬ ಇದ್ದಿತ್ತು, ಚೆನ್ನಾಗಿದೆ. ಚೆನ್ನಾಗಿ ಮಾಡಿದ್ದಾರೆ. ವೆರೈಟೀಸ್ ಎಲ್ಲನೂ ಇದೆ. ಬೇರೆ ಬೇರೆ ರಾಜ್ಯದಲ್ಲಿ ಮತ್ತು ಎಲ್ಲನೂ ಇದೆ. ಈಗ ಜಾಸ್ತಿ ಮೊದಲು ಯುವ ದಸರಾ ಅದರಿಂದ ನಿಮ್ಗೇನು ಬೇಕು? ಇಲ್ಲ